ನಾನು ಹಡಲ್ಸ್ ಮುಂಚೆ ಮಾಡ್ಬೇಕಾದ್ರೆ ತುಂಬಾ ಹೈ ಜಂಪ್ ಆಗ್ತಿತ್ತು ನಂದು. ಹೈ ಜಂಪ್ ಆದ್ರೆ ನಿಮ್ಗೆ ಟೈಮ್ ಸ್ವಲ್ಪ ತುಂಬ ಲೆಸ್ ಬರುತ್ತೆ. ಯಾವಾಗಲೂ ನೀವು ತುಂಬಾ ಹೈ ಜಂಪ್ ಆದ್ರೆ ಆ ಟೈಮು ಇದೆ. ಹಡಲ್ಸ್ ಯಾವ ತರ ನೀವು ಹಡಲ್ಸ್ ಇದರಲ್ಲಿ ಎಷ್ಟು ಕಟ್ಟಿಂಗ್ ಬೇಕು, ಎಷ್ಟು ಜಂಪ್ ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ನಾನು ನಂದು ಆಕ್ಸಲೇಷನ್, ಹಡಲ್ಸ್ಗಿಂತ ಮುಂಚೆ ಆಕ್ಸಲೇಷನ್ ಮತ್ತೆ ಬಾಡಿ ಹೇಗೆ ನೀವು ಕರೆಕ್ಟ್. ಈಗ ಬಾಡಿ ಒಂದ್ ಕೈ ಈ ತರ ಹೋದ್ರೆ ಅದ್ರಲ್ಲೂ ಟೈಮ್ ವೇಸ್ಟ್ ಆಗುತ್ತೆ. ನಮ್ಗೆ ಏನೆಲ್ಲ ಟೆಕ್ನಿಕ್ಸ್ ನಂದು ಏನೆಲ್ಲ ಬ್ಯಾಕ್ ಡ್ರಾಪ್ ಇದೆ ನಂದು ಅದೆಲ್ಲ ನಾನು ಕೋಚಸ್ ಹತ್ರ ಕೇಳ್ಕೊಂಡು ಫುಲ್ಲಿ ನಾವು ಮೆಂಟಲಿ ಫಿಸಿಕಲಿ ನಾವು ಆಲ್ರೆಡಿ ಫಿಟ್ ಇದ್ದೆ ನಾನು, ಆದ್ರೆ ಮೆಂಟಲಿ ನಾನು ಹಡಲ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಯಾಕಂದ್ರೆ ಹಡಲ್ಸ್ ಜಾಸ್ತಿ ಸ್ಕೋಪ್ ಇದೆ ಮತ್ತೆ ನಾನು ಸೀರಿಯಸ್ ಆಗ್ಬಿಟ್ಟೆ ಅವಾಗ. ಕಾಮನ್ವೆಲ್ತ್ ಆದ್ಮೇಲೆ ನಂಗೆ ಸ್ವಲ್ಪ ಕಾನ್ಫಿಡೆನ್ಸು ಸ್ವಲ್ಪ ಜಾಸ್ತಿ ಆಯ್ತು. ಸೊ ಏಷ್ಯನ್ ಗೇಮ್ಸ್ ಹೋದ್ವಿ, 10 days ಬಿಫೋರ್ ಹೋದ್ವಿ ನಾವು ಈವೆಂಟ್ ಆಗೋಕ್ಕಿಂತ ಮುಂಚೆ. ಯಾಕಂದ್ರೆ ವೆದರ್ ನಮ್ಗೆ ಸೆಟ್ ಆಗಬೇಕು, ಫಸ್ಟ್ ಆಫ್ ಆಲ್ ವೆದರ್ ಫುಡ್ ಅದೆಲ್ಲ ಸೆಟ್ ಆಗಬೇಕಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಕ್ ಹೋದೆ. ಮತ್ತೆ ಟ್ರ್ಯಾಕ್ ಡಿಫರೆನ್ಸಸ್ ಬರ್ತಿದ್ದೆ. ಕೆಲವು ಟ್ರ್ಯಾಕ್ ಸ್ವಲ್ಪ ಸ್ಮೂತ್ ಇರುತ್ತೆ. ಈಗ ಪಟಿಯಾಲ ನನ್ನ ಟ್ರ್ಯಾಕ್ ಸ್ವಲ್ಪ ಸ್ಮೂತ್ ಇತ್ತು, ಅಲ್ಲಿ ಸ್ವಲ್ಪ ಹಾರ್ಡ್ ಇತ್ತು, ಮತ್ತೆ ರಿದಮ್ ಸಿಗುತ್ತೆ, ಅದೆಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಟ್ರ್ಯಾಕ್ ಹೋಗ್ಬಿಟ್ಟು. ಸೊ ಅಲ್ಲೇ ನಾನು ಟ್ರ್ಯಾಕ್ ಎಲ್ಲ ನಂಗೆ ಸ್ವಲ್ಪ ಸೆಟ್ ಆಯ್ತು, ನನಗೆ ಅಲ್ಲಿ ಚೆನ್ನಾಗಿ ಸೆಟ್ ಆಯ್ತು. ಸೊ ಕಾಂಪಿಟೇಷನ್ಸ್ ಇತ್ತು. ಫಸ್ಟ್ ಹೀಟ್ಸ್ ಆಯ್ತು ನಂದು. ಹೀಟ್ಸ್ ಆಗ್ಬೇಕು ನನಗೆ ನನ್ನ ಲಾಸ್ಟ್ 7th ರ್ಯಾಂಕ್ ಸಿಕ್ಕಿತ್ತು ನನಗೆ. ನನ್ನ ಅಕ್ಕಪಕ್ಕ ಮುಂದ್ಗಡೆ ಯಾರಿರ್ಲಿಲ್ಲ, ಹಿಂದ್ಗಡೆ ಸರ್ ನನಗೆ ಇದ್ರು, ಅದೇ ಹಿಂದ್ಗಡೆ ನೋಡೋ ಚಾನ್ಸ್ ಇರ್ತಿಲ್ಲ. ಸೊ ನಾನೇನ್ ಅನ್ಕೊಂಡೆ, ಹೇಗೂ ನಾನು ಸ್ಟಾರ್ಟ್ ಚೆನ್ನಾಗಿ ಮಾಡ್ಬೇಕು. ಸ್ಟಾರ್ಟಿಂಗ್ ಯಾವಾಗ್ಲೂ ಇಂಪಾರ್ಟೆಂಟ್. ನಾವೀಗ ಹಡಲ್ಸ್ ಅಲ್ಲಿ ಯಾವಾಗ್ಲೂ ಸ್ಲೋ ಸ್ಟಾರ್ಟ್ ಮಾಡಿದ್ರೆ ಫುಲ್ ರೇಸ್ ಸ್ಲೋ ಆಗ್ಬಿಡುತ್ತೆ. ಈಗ ನಾವು ಸ್ಟಾರ್ಟ್ ಯಾವಾಗ್ಲೂ ಚೆನ್ನಾಗಿ ತಗೋಬೇಕು. ಸೊ ನಾನು ಹೇಗೆ ಮನಸ್ಸಲ್ಲಿ ಅನ್ಕೊಂಡೆ, ಹೇಗೆ ನಾನು ಪ್ರಾಕ್ಟೀಸ್ ಅಲ್ಲಿ ಮಾಡ್ತಿದ್ದೆ ಅದೇ ತರ ನೀನು ಯಾರು ನೋಡ್ಬೇಡ, ಏನು ಇದು ಮಾಡ್ಬೇಡ, ಜಸ್ಟ್ ನೀನ್ ರೇಸ್ ಓಡು ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಅನ್ಕೊಂಡು ನಾನು ಹಾಗೆ ಆಯ್ತು. ನಂದು ಹೀಟ್ಸ್ ಅಲ್ಲಿ ಬೆಸ್ಟ್ ಟೈಮಿಂಗ್ ಇತ್ತು, 56:42 ನಾನು ಮಾಡಿದೆ. ಸೊ ನಂದು ಹೀಟ್ಸ್ ಅಲ್ಲಿ ಬೆಸ್ಟ್ ಟೈಮಿಂಗ್ ಇತ್ತು. ಮತ್ತೆ ಎಲ್ಲರಿಗೂ ನನ್ನ ಮೇಲೆ ಒಂದು ವಿಶ್ವಾಸ ಬಂತು ಕಿ ಈಗ ಫೈನಲ್ಸ್ ಇದೆ, ಫೈನಲ್ಸ್ ಮಾಡ್ಬೋದು, ಫೈನಲ್ಸ್ ಅಲ್ಲಿ ಪ್ಲೇಸ್ ಪೊಸಿಷನ್ ಸಿಗುತ್ತೆ. ಆ ರಾತ್ರಿ ಇಡೀ ಫುಲ್ ನನಗೆ ಟೆನ್ಷನ್ ಆಗ್ಬಿಡ್ತು. ಅಯ್ಯೋ ಏನಪ್ಪಾ ಈಗ ನಾಳೆ ಓಡ್ಬೇಕು, ಏನು ಎಲ್ಲರೂ ಈಗ ನನ್ನ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಾರೆ ಅಂದ್ರೆ ನಂಗೆ ಅರ್ಧ ಟಯರ್ಡ್ನೆಸ್ ಪ್ಲಸ್ ಹಡಲ್ಸ್ ಮಾಡ್ಬೇಕಂತ ಹಿಂದಿನ ದಿನ ನಂಗೆ ನಿದ್ರೇನೇ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ನೆಕ್ಸ್ಟ್ ಡೇನು ನಂಗೆ ನಿದ್ರೇನೇ ಇಲ್ಲ. ಬೇರೆ ಒಂದು ಮೆಡಲ್ ಅಟ್ಲೀಸ್ಟ್ ನಾನು ಫುಲ್ ಎಫರ್ಟ್ ಮಾಡ್ತೀನಿ. ಕೊಡೋದು ಬಿಡೋದು ನಿಮ್ ಕೈಯಲ್ಲಿದೆ, ನಾನು ಮಾಡೋದು ಮಾಡ್ತೀನಿ, ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಿರುತ್ತೆ ಅಂತ. ಹಾಗೆ ನಾನು ಫೈನಲ್ಸ್ ಇತ್ತು. ಫೈನಲ್ಸ್ ಅಲ್ಲಿ ಇದು ಮಾಡ್ಬೇಕಾದ್ರೆ ಫಸ್ಟ್ 200 meters ಇಂದ ಫಸ್ಟ್ 5 ಹಡಲ್ಸ್ ನನಗೆ ಸ್ಟೆಪ್ ನಂಗೆ ಸ್ವಲ್ಪ ಸ್ಪೀಡ್ ಇರೋದು, ನಂಗೆ ಸ್ವಲ್ಪ ಸ್ಟೆಪ್ ತುಂಬಾ ಕ್ಲೋಸ್ ಆಗ್ಬಿಟ್ಟು ಹಡಲ್ಸಿಗೆ. ನಾನು ಒಂದು ಭಯ ಆಯ್ತಂದ್ರೆ ಸ್ಟೆಪ್ ಜಾಸ್ತಿ ಕ್ಲೋಸ್ ಆಗುತ್ತೆ, ನನಗೆ ಸ್ವಲ್ಪ ಕಟಿಂಗ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಬೇರೆ ಇನ್ನೊಂದು ಲೆಗ್ ಬರಬಾರ್ದು ಅಂತ ನಾನು ಒಂದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಇನ್ನೊಂದು ಲೆಗ್ ನಂಗೆ ಕಟಿಂಗ್ ಸ್ವಲ್ಪನೂ ಬರೋದಿಲ್ಲ ಚೆನ್ನಾಗಿ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾನು ಫುಲ್ ಇದಾವೆ. ಆಮೇಲೆ ನೆಕ್ಸ್ಟ್ 200 meters ಫುಲ್ ನಾನು ಪಿಕಪ್ ಮಾಡ್ಕೊಂಡು ಹೋದೆ. ಪಿಕಪ್ ಮಾಡ್ತಾ ನಂಗೆ ಗೊತ್ತಿಲ್ಲ ಪಕ್ಕದಲ್ಲಿ ಯಾರು ಓಡ್ತಾ ಇದಾರೆ, ಪಕ್ಕದಲ್ಲಿ ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ನಾನು ಜಸ್ಟ್ ಗ್ರಾಜುಲ್ ಅಂದ್ರೆ ಲಾಸ್ಟ್ 8 ಹಡಲ್ಸ್ ತನಕ ಯಾರೋ ಪಕ್ಕದಲ್ಲಿ ಇದ್ದಾರೆ ಅಂತ ಅಂದ್ರೆ ಸೌಂಡ್ ಗೊತ್ತಾಗ್ತಾ ಇತ್ತು. ಈಗ ಪಕ್ಕದಲ್ಲಿ ಓಡಿದೆ. ಅದಾದ್ಮೇಲೆ ಏನ್ ಮಾಡಿಲ್ಲ, ಸ್ವಲ್ಪ ಜಸ್ಟ್ ನಾನು ಇನ್ನು ಪಿಕಪ್ ತಗೊಂಡೆ. ಪಿಕಪ್ ತಗೊಂಡ್ಬಿಟ್ಟು ಲಾಸ್ಟ್ 9 ಹಡಲ್ಸ್ ತನಕ ಜೊತೆಲಿ 10 ಹಡಲ್ಸ್ ಅಲ್ಲಿ ನಾನು ಮುಂದೆ ಇದ್ದೆ. ಆಮೇಲೆ ಫುಲ್ ಇದು ಮಾಡ್ಬಿಟ್ಟು ಹಾಗೆ ನಂದು ಏಷ್ಯನ್ ಗೇಮ್ಸ್ ಇಂಡಿವಿಜುವಲ್ ಗೋಲ್ಡ್ ಬಂತು. ರೀಲಾ ಬೇಕಾದ್ರೆ 3rd ಲೆಗ್ ನಾನು ಓಡಿದೆ. ಆಮೇಲೆ ಲಾಸ್ಟ್ ಲೆಗ್ ಬೇಕಾದ್ರೆ ಮಂದೀಪ್ ಇದ್ಲು. ಮಂದೀಪು ಆಲ್ಮೋಸ್ಟ್ ಆಲ್ ಅವಳನ್ನ ಫುಲ್ ಕಜಕಿಸ್ತಾನ ಫುಲ್ ಓವರ್ಟೇಕ್ ಮಾಡ್ದಂಗಿತ್ತು ಫುಲ್, ಆದ್ರೆ ಅವಳು ಬಿಟ್ಕೊಟ್ಟಿಲ್ಲ ಲಾಸ್ಟ್ ತನಕ ಫೈಟ್. ಸೊ ಗೋಲ್ಡ್ ಬಂತು ನಮ್ಗೆ, ಅದೊಂದು ಸ್ವಲ್ಪ ಬಹಳ ಸಂತೋಷ. ಯಾಕಂದ್ರೆ ನಮ್ಗೊಂದು ಮರ್ಯಾದೆ ಉಳಿತು ದೇಶದ್ದು. ಯಾಕಂದ್ರೆ ಇಲ್ಲಾಂದ್ರೆ ಯಾವಾಗ್ಲೂ ಇಂಡಿಯನ್ಸ್ ಫಸ್ಟ್ ಬರೋರೀಗ ಪ್ಲೇಸ್ ಇಲ್ಲ, ಗೋಲ್ಡ್ ಇಲ್ಲ. ಮತ್ತೆ ತುಂಬಾ ಜನ ಯಾವಾಗ್ಲೂ ಕ್ರಿಟಿಸೈಸ್ ಮಾಡ್ತಾ ಇದ್ರು, ಬರೋದಿಲ್ಲ, ಅದು ಬರೋದಿಲ್ಲ, ಮೆಡಲ್ ಬರೋದಿಲ್ಲ, ಸಪೋರ್ಟ್. ಯೂಶಲಿ ಇಂಡಿಯಾದಲ್ಲಿ ಏನಂದ್ರೆ ಸಪೋರ್ಟ್ ಬಹಳ ಕಮ್ಮಿ. ಮನೆಗೆ ಹೋದಾದ್ಮೇಲೆ ನಂಗೆ ಸ್ವಲ್ಪನೂ ಟೈಮ್ ಸಿಕ್ಕಲ್ಲ. ಜನರು ಅಷ್ಟು ನನಗೆ ತುಂಬಾ ಅವರಿಗೆ ನನ್ಗೆ ಗೆದ್ದಕ್ಕಿಂತ ಜಾಸ್ತಿ ಅವರಿಗೆ ಖುಷಿ ತುಂಬಾ ಅಂದ್ರೆ ಆಗಿದೆ. ಯಾಕಂದ್ರೆ ನಾನು ಹಡಲ್ಸ್ ವಿನ್ ಆದ್ರೂ ನನಗೆ ಓಕೆ ನಾನು ವಿನ್ ಆದೆ. ಯಾಕಂದ್ರೆ ನೆಕ್ಸ್ಟ್ ಡೇ ಕಾಂಪಿಟೇಷನ್ ಇದೆ, ನನಗೆ ಜಾಸ್ತಿ ಅದೇ ಟೆನ್ಷನ್ ಇತ್ತು, ನಾಳೆ ಓಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಇತ್ತು. ಮತ್ತೆ ಹೋಮ್ ಗ್ರೌಂಡ್ ಇರ್ಲಿಲ್ಲ, ಮತ್ತೆ ಅಲ್ಲಿ ಅಷ್ಟು ಜನ ಇಂಡಿಯನ್ಸ್ ಯಾರು ಇರಲಿಲ್ಲ, ನಂಗೆ ಅಷ್ಟು ಒಂದು ಫೀಲಿಂಗ್ ಗೊತ್ತಾಗಿಲ್ಲ ನನಗೆ. ಮನೆಗೆ ಬಂದಾದ್ಮೇಲೆ ಜನರು ಅಷ್ಟು ಸಂತೋಷ ಪಟ್ರು. ಮತ್ತೆ ಎಲ್ಲಿಂದೆಲ್ಲ ಕಾಲ್ಸ್ ಬರ್ತಾ ಇದೆ, ಕರ್ನಾಟಕದವರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅದಂತ ನಂಗೆ ಅದು ಬಹಳ ಸಂತೋಷ ಆಯ್ತು. ನನಗೆ ಏಷ್ಯನ್ ಗೇಮ್ಸ್ ನಾನು ಎಷ್ಟು ನಂಗೆ ಗೆದ್ದಿದ್ದೀನಂತ ಸಂತೋಷ ಓಕೆ, ನನಗೆ ಅಷ್ಟೊಂದು ಬಹಳ ಖುಷಿ ಅನಿಸಿಲ್ಲ. ಆದ್ರೆ ನಾನು ಅಲ್ಲಿ ಬಂದಾದ್ಮೇಲೆ ಹಳ್ಳಿ ಜನರಿಗೆ ಬಂದಾದ್ಮೇಲೆ ಅವ್ರಿಗೆ ಬಹಳ ಸಂತೋಷ. ಅವರಿಗೆ ಎಷ್ಟೊಂದು ಹೆಮ್ಮೆ ಆಗ್ತಿದೆ ಅಂದ್ರೆ ಅವ್ರು ಹೇಳ್ತಾರೆ ನನ್ನ ರೇಸ್ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂತು ಅಂತ ಅಂದು ಅಷ್ಟೊಂದು ಪ್ರೀತಿ ಅಭಿಮಾನ ನನ್ನ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಬಹಳ ನಂಗೆ ಸಂತೋಷ. ನನ್ನ ಪೇರೆಂಟ್ಸ್ ಯಾವಾಗ್ಲೂ ನನ್ಗೆ ಏನಾದ್ರು ಗಂಡು ಮಗು ತರ
ತರಾನೇ ನೋಡಿದ್ದಾರೆ ನನಗೆ. ಹೆಣ್ಣು ಅಂತ ನನಗೆ ಯಾವಾಗ್ಲೂ ಒಂಥರ ನೆಗ್ಲೆಕ್ಟ್ ಮಾಡಿಲ್ಲ. ಅಂದ್ರೆ ಯಾವಾಗ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲಿ ಹೋಗ್ಬೇಕು ಅಂದ್ರೆ ನಾನು ಏನು ಡಿಸಿಷನ್ ತಗೊಂಡು ನನ್ನ ಪೇರೆಂಟ್ಸ್ ಹತ್ರ ಕೇಳ್ತಿದ್ರೆ ಅದು ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನೀನ್ ಏನ್ ಮಾಡ್ತೀಯ ಮಾಡು, ನಿನ್ ಡಿಸಿಷನ್ ಏನಿದೆ ಧೈರ್ಯ ತಗೋ. ಧೈರ್ಯ ಈ ಲೈಫಲ್ಲಿ ಯಾವಾಗ್ಲೂ ಹೇಳ್ತೀರಿ, ಲೈಫಲ್ಲಿ ಅಪ್ ಅಂಡ್ ಡೌನ್, ಸ್ಪೋರ್ಟ್ಸ್ ಅಂದ್ರೆ ಇಂಜುರಿ ಬರುತ್ತೆ, ಏನೆಲ್ಲ ಆಗುತ್ತೆ. ನೀವ್ ಹೇಳ್ಬೇಕಂದ್ರೆ ಯಾವಾಗ್ಲೂ ನಾವು ರಿಸಲ್ಟ್ ಯಾವಾಗ್ಲೂ ಈಗ ನಾನೀಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ನಾಳೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು. ಯಾಕಂದ್ರೆ ಇಂಜುರಿ ಬರ್ಬೋದು, ಫಿಸಿಕಲಿ ನಾನು ಫಿಟ್ ಇರಬಾರ್ದು, ಅಥವಾ ಮೆಂಟಲಿ ನಾನು ಅಪ್ಸೆಟ್ ಇರ್ಬೋದು. ಎಲ್ಲ ತುಂಬಾ ಇದು ಅಂದ್ರೆ ಈಗ ಅಥ್ಲೆಟಿಕ್ಸ್ ಏನಂದ್ರೆ ಈಗ ನಾವು ಹೇಳ್ದಂಗೆ ನಾವು ಇಂಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಅದು ನಾವು ಫಿಸಿಕಲಿ ಇಂಪ್ರೂವ್ ಆದ್ರೆ ಆಯ್ತು. ಅದು ಆ ತರ ಒಂದು 2012 ಒಲಿಂಪಿಕ್ಸ್ ಇದೆ, ಅದಕ್ಕೆ ಫುಲ್ಲಿ ಫೋಕಸ್ ಮಾಡ್ತೀನಿ. ಮೆಡಲ್ ಅಟ್ಲೀಸ್ಟ್ ಮೆಡಲ್ಗೆ ಫೈನಲಿಸ್ಟ್ ಅಟ್ಲೀಸ್ಟ್ ಆಗ್ಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. 53 ಸೆಕೆಂಡ್ಸ್ ಮಾಡೋ ಅಂತ ನನಗೊಂದು ಇಚ್ಛೆ ಇದೆ ನಮ್ಮ ಮನಸ್ಸಲ್ಲಿ, 53 ಸೆಕೆಂಡ್ಸ್ ಮಾಡಬೇಕು ಅಂತ. ಪ್ಲಸ್ ಸ್ಪೋರ್ಟ್ಸ್ ಎಲ್ಲ ನಿಂತಾದ್ಮೇಲೆ ಸ್ಪೋರ್ಟ್ಸಿಗೋಸ್ಕರ ಕೆಲಸ ಮಾಡ್ಬೇಕಂತೀನಿ. ರೈಲ್ವೇಸ್ ಅಲ್ಲಿ ಇರ್ತೀನಿ ನಾನು. ಪ್ಲಸ್ ಸ್ಪೋರ್ಟ್ಸಿಗೆ ಏನಾದ್ರು ಮಾಡ್ಬೇಕಂತ ನನಗೆ ಬಹಳ ಆಸೆ ಇದೆ. ಯಾಕಂದ್ರೆ ನಾನು ಹಳ್ಳಿಯೊಳಗಿಂದ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಸೆಂಟರ್ಸ್ ಓಪನ್ ಮಾಡಬೇಕು. ಹಳ್ಳಿ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಒಂದು ಇದಿರ್ಬೇಕು ಅವರಿಗೆ. ಅಂದ್ರೆ ಹೆಚ್ಚಿನವರಿಗೆ ಗೊತ್ತಿರಲ್ಲ, ಸ್ಪೋರ್ಟ್ಸ್ ಆಡಕ್ಕೆ ಇಂಟ್ರೆಸ್ಟ್ ಇದ್ರು ಇಂಟ್ರೆಸ್ಟ್ ಏನು ಫೆಸಿಲಿಟೀಸ್ ಆಗ್ಲಿ ಏನ್ ಸಿಕ್ಕದೆ, ಗ್ರೌಂಡ್ ಇರಲ್ಲ, ಕೋಚಿಂಗ್ ಇರಲ್ಲ, ಆ ತರ ಒಂದು ಸಿಚುವೇಶನ್ ಆಗ್ಬಾರ್ದು. ಇನ್ನೂ ಸ್ಪೋರ್ಟ್ಸ್ಗೆ ಹೆಚ್ಚು ಕೆಲಸ ಮಾಡ್ಬೇಕಂತ ನಾನು ಬಯಸ್ತೀನಿ.